ಜಂಟಿಯಾಗಿ ಹೋದ್ರು, ಒಂಟಿಯಾಗಿ ಹೊರಗಡೆ ಜಂಟಿಯಾಗಿ ಬಂದೆ, ಜಂಟಿಯಾಗಿ ಬಂದ್ರಿ, ಜಂಟಿ ಬೇರೆ ಆಗ್ಬಿಟ್ಟಿದ್ರು ಅಷ್ಟೇ. ಯು ಆರ್ ರೈಟ್. ಮೊದಲದಾಗಿ ಬಿಗ್ ಬಾಸ್ ಗುಂಗಿಂದ ಹೊರಗೆ ಬಂದಿದ್ದೀರಾ? ಬಿಗ್ ಬಾಸ್ ಏನು ಗುಂಗಲ್ಲ, ಹಾಗೆ ನಾನು ಯಾವುದು ತೊಗೊಂಡು ಇಲ್ಲ. ಬಟ್ ಅರ್ಧಕ್ಕೆ ಆಟ ಅಲ್ಲ, ಆಟನೇ ಶುರುವಾಗಿರಲಿಲ್ಲ. ಹಾಗಾಗಿ ಆಟ ಶುರುವಾಗೋದಕ್ಕೂ ಮುಂಚೆ ಯಾಕೆ ಬಂದೆ ಅನ್ನೋ ಒಂದು ಪ್ರಶ್ನೆ ಕಾಡ್ತಿದೆ ಹೊರತು ಗುಂಗೇನಿಲ್ಲ. 3 ವಾರಕ್ಕೆ ಅಶ್ವಿನಿ ಅವರು ಹೊರಗೆ ಬರೋಂಥ ಕ್ಯಾಂಡಿಡೇಟ್ ಅಲ್ಲ, ಆದರೂ ಯಾಕೆ ಬಂದರು? ಏನು ಮೈನಸ್ ಆಯಿತು ಅಂತ? ನಮ್ಮನ್ನು ಕೇಳಿದ್ರೆ ನಾವೇನೂ ಮೈನಸ್ ಮಾಡಿಲ್ಲ ಅಂತಲೇ ಹೇಳೋದು. ಬಟ್ ಎಂಡ್ ಆಫ್ ದ ಡೇ ಒಂದು ಗೇಮ್ ಶೋ ಅಂದಾಗ ನಮಗೆ ಗೊತ್ತಿಲ್ದಿರೋ ಕೆಲವೊಂದು ಇಂಪ್ಯಾಕ್ಟ್ಸ್ ಆಗುತ್ತೆ, ಕೆಲವೊಂದು ರಿಯಾಕ್ಷನ್ಸ್ ಬಂದಿರುತ್ತೆ. ಸೊ ಪ್ರಾಬಬ್ಲಿ ನಮಗೆ ಗೊತ್ತಿಲ್ದಿರೋ ಯಾವುದೋ ಒಂದು ವಿಚಾರದಿಂದ ಅಫೆಕ್ಟ್ ಆಗಿರುತ್ತೆ. ಬಿಗ್ ಬಾಸಿಂದ ಹೊರಗೆ ಬಂದಾದ್ಮೇಲೆ ಏನು ಮಿಸ್ ಮಾಡ್ಕೊಂಡಿದ್ರಿ ಒಳಗಡೆ, ಅದನ್ನು ಪೂರೈಸ್ಕೊಂಡ್ರ? ಏನಾದರೂ ಲೈಕ್ ಫುಡ್ ಕ್ರೇವಿಂಗ್ಸ್ ಈ ರೀತಿ ಏನಾದರೂ ಮಿಸ್ ಮಾಡ್ಕೊಂಡು? ಐಸ್ ಕ್ರೀಮ್ ತಿಂದಿರಲಿಲ್ಲ, ಐಸ್ ಕ್ರೀಮ್ ತಿಂದೆ. ಸೊ ಅಷ್ಟು ಸಮಯ ಸಿಕ್ಕಿಲ್ಲ ಇನ್ನು, ಅಂದರೆ ಬಿನ್ ಆಕ್ಯುಪೈಡ್, ನೆನ್ನೆ ಅಷ್ಟೇ ಆಗಿದ್ದರಿಂದ. ಸೊ ಹಾಗಾಗಿ ಫೋನ್ ನೋಡಿಲ್ಲ ಅನ್ನೋದು ಒಂದು ಇತ್ತು, ಫೋನಲ್ಲೆಲ್ಲ ಪೂರೈಸ್ಕೊತಾ ಇದ್ದೀನಿ ಅಷ್ಟೇ. ಬಿಟ್ಟಿರ್ತೀರಾ ಫೋನ್ನ? ಆರಾಮಾಗಿರ್ತೀನಿ. ಸೊ ಒಳಗಡೆ ಏನು ಮಿಸ್ ಮಾಡ್ಕೊಳ್ಳಿಲ್ಲ ಹಾಗಾದರೆ? ಇಲ್ಲ ಇಲ್ಲ, ಆ ಥರ ಏನು ಮಿಸ್ ಮಾಡ್ಕೊಂಡು. ಫ್ಯಾಮಿಲಿ, ನೋ ಒನ್ ನೀವು ಹೋಗ್ಬೇಕಾ ಆ ಟಾಪಿಕ್ಗೆ? ಮತ್ತೆ ಯೋಚನೆ ಮಾಡಿ ಮತ್ತೆ ಆಮೇಲೆ ನಾನು ಶುರು ಮಾಡಿದ್ರೆ ಅವ್ರು ಬರ್ತಾರೆ ಅರ್ಧ ಗಂಟೆ ಅಂತಾರೆ, ಬೇಡ ಆ ಟಾಪಿಕ್. ಓಕೆ ಫೈನ್, ನೋ ಪ್ರಾಬ್ಲಮ್. ಈಗ ಬಿಗ್ ಬಾಸ್ ಅನ್ನುವಂಥದ್ದು, ನೀವು ಒಳಗಡೆ ಹೋಗೋಕ್ಕೂ ಮೊದಲು ಯಾವ ರೀತಿ ನಿಮ್ಮ ಆಲೋಚನೆ, ಅಭಿಪ್ರಾಯ ಇತ್ತು ಆ ಶೋ ಮೇಲೆ? ಒಳಗಡೆ ಹೋಗಿ ಬಂದಾದ್ಮೇಲೆ ಹೇಗೆ? ಒಂದು ದೊಡ್ಡ ಆಪರ್ಚುನಿಟಿ, ಒಂದು ವ್ಯಕ್ತಿತ್ವದ ಆಟ ಅಂತ ಅಂದ್ಕೊಂಡು ನಾನು ಒಳಗೆ ಹೋಗಿದ್ದೆ. ಆದರೆ ಪ್ರತಿ ವ್ಯಕ್ತಿತ್ವವನ್ನು ಕ್ಯಾಮರಾ ಸೆರೆ ಹಿಡಿತಿದ್ರೂ ಕೂಡ ಯಾವ ವ್ಯಕ್ತಿತ್ವ ಯಾವಾಗ ಹೈಲೈಟ್ ಆಗುತ್ತೆ ಅನ್ನೋದು ಒಂದು ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟಲ್ಲಿ. ಬಿಕಾಸ್ 24/7 ಕ್ಯಾಮ್ರಾ ರನ್ನಿಂಗಲ್ಲಿರುತ್ತೆ, ನಾವೂ ಒಬ್ಬರೇ ಇರಲ್ಲ, ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿಲಿರುತ್ತೆ, ಅಲ್ಲಿ ಮಲಗೋ ಹಾಗಿಲ್ಲ. ಸೊ ಯಾವುದು ಹ್ಯಾಪನಿಂಗ್ ಆಗುತ್ತೆ ಆ ದಿನದ ಹೈಲೈಟ್ ಆಗುತ್ತೆ ಅನ್ನೋ ಐಡಿಯಾ ಯಾರಿಗೂ ಇರಲ್ಲ. ಕೆಲವೊಮ್ಮೆ ಜಗಳ ಹೈಲೈಟ್ ಆಗಿಬಿಡುತ್ತೆ, ಕೆಲವೊಮ್ಮೆ ಕಣ್ಣೀರು ಇಮೋಷನ್ ಹೈಲೈಟ್ ಆಗಿಬಿಡುತ್ತೆ, ಇನ್ನು ಕೆಲವೊಮ್ಮೆ ಟಾಸ್ಕ್, ಇದು 3 ಹೈಲೈಟ್ ಆಗೋದು. ಎಲ್ಲೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್, ಒಂದು ಮೀಮ್ ನಾನು ನೋಡಿದೆ. ಅವತ್ತು ಒಂದು ಸೀಸನಲ್ಲಿ ವಿನಯ್ ಹಾಗೂ ಸಂಗೀತ ಅವರು ಒಂದು ಸೀರಿಯಲ್ ಆ್ಯಕ್ಟ್ ಮಾಡಿದ್ರು. ಸೊ ಅವರು ಒಳಗಡೆ ಹೋದರು, ಮತ್ತೆ ರಿಪೀಟ್ ಆಗಿರುವಂಥ ಧ್ರುವಂತ್ ಹಾಗೂ ನೀವು ಒಳಗಡೆ ಹೋದ್ರಿ ಅಂತ. ಬಟ್ ಒಳಗಡೆ ಆ ಕನೆಕ್ಷನ್ ಅನ್ನೋಂಥದ್ದು ಅಷ್ಟಾಗಿ ಕಾಣಲಿಲ್ಲ ಧ್ರುವಂತ್ ಹಾಗೂ ನಿಮ್ಮಲ್ಲಿ. ಕನೆಕ್ಷನ್ ಇರಲಿಲ್ಲ, ಅದಕ್ಕೆ ಕಾಣಲಿಲ್ಲ. ವೆರಿ ಸಿಂಪಲ್. ಅಂದರೆ ಅವರು ಒಂಟಿಯಾಗಿದ್ದರು, ನಾನು ಜಂಟಿಯಾಗಿದ್ದೆ. ನಂದು ಬೇರೆ ಸೆಪ್ರೇಟ್ ರೂಮ್ ಇತ್ತು, ಅವ್ರದ್ದೇ ಸೆಪ್ರೇಟ್ ರೂಮ್ ಇತ್ತು. ಆ್ಯಂಡ್ ಟಾಸ್ಕ್ಸ್ ವಿಚಾರ ಬಂದಾಗ ಅವರು ಅರಸ ಆಗಿದ್ದರು, ನಾನು ಸೇವಕಿ ಆಗಿದ್ದೆ. ಇನ್ಯಾವ ವಿಚಾರದಲ್ಲೂ ಕ್ಲ್ಯಾಶ್ ಆಗುವಂಥದ್ದು ಅಥವಾ ಅವರು ನನಗೆ ಬುದ್ಧಿ ಮಾತು ಹೇಳುವಂಥದ್ದು, ನಾನು ಅವ್ರಿಗೆ ಬುದ್ಧಿ ಮಾತು ಹೇಳುವಂಥ ಯಾವ ಸಂದರ್ಭನೂ ಬಂದಿಲ್ಲ. ಸೊ ಹಾಗಾಗಿ ಯಾವುದೇ ಥರದ ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿಲ್ಲ. ಯಾವತ್ತಾದರೂ ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ನೀವು ಆ್ಯಕ್ಟಿವ್ ಇರ್ತೀರಾ, ಹೌದು. ಆದರೆ ಹೋಗೋಕ್ಕೂ ಮೊದಲು ಬಿಗ್ ಬಾಸ್ ಮನೆ ಒಳಗೆ ಹೋಗ್ತೀನಿ ಅಂತ ನೀವು ಮುಂಚೆನೇ ಡಿಸೈಡ್ ಆಗಿದ್ರಿ, ನಿಮಗೆ ವಿಚಾರ ಗೊತ್ತಿತ್ತು. ಏನಾದರೂ ಪ್ರಮೋಷನ್ ಈ ಆ್ಯಕ್ಟಿವಿಟೀಸ್ಗೆಲ್ಲ ಯಾರನ್ನಾದ್ರೂ ಹ್ಯಾಂಡಲ್ ಮಾಡೋಕ್ಕೆ PR ಏಜೆನ್ಸಿ ಈ ರೀತಿಯಾಗಿ ನಿಮಗೆ? ಏಜೆನ್ಸಿ ಅಂತ ಇಲ್ಲ, ನನ್ನದೇ ಒಂದು ನಂಬಿಕಸ್ಥ ಗ್ರೂಪ್ ಇದೆ. ಅವರು ಮೋರ್ ದ್ಯಾನ್ ಏಜೆನ್ಸಿ, ಮೋರ್ ದ್ಯಾನ್ ಫ್ರೆಂಡ್ಸ್, ದೇ ಆರ್ ಮೈ ಫ್ಯಾಮಿಲಿ. ಸೊ ಇವರ ಸ್ಟುಡಿಯೋಸ್ ಅಂತಿದೆ, ಅವರು ತುಂಬ ಒಳ್ಳೆ ವರ್ಕ್ ಮಾಡ್ತಾ ಇದ್ದಾರೆ, ಪಾಡ್ಕಾಸ್ಟ್ ಸ್ಟುಡಿಯೋ ಅದು. ಸೊ ಅವರು ನನ್ನ ಪೇಜ್ನ ಹ್ಯಾಂಡಲ್ ಮಾಡ್ತಿದ್ರು. ಅಂದರೆ ಈಗ ನಾನು ಕೇಳ್ತಿರೋದು ಯಾವ ರೀತಿ ಅಂತ ಹೇಳಿದರೆ, ಕೆಲವರು ಒಳಗಡೆ ಹೋದಾದ್ಮೇಲೆ ಪಾಸಿಟಿವ್ ಆಗಿ, ಎಷ್ಟೇ ಒಳಗಡೆ ನೆಗೆಟಿವ್ ಇದ್ರೂ ಪಾಸಿಟಿವ್ ಆಗಿ ತೋರಿಸ್ಬೇಕು, ಬಿಂಬಿಸ್ಬೇಕು ಅನ್ನೋಂಥದ್ದು ಅಪ್ರೋಚಸ್ ಬಂತು. ಆ ಅಪ್ರೋಚಸ್ ಬಂದಾಗ ಐ ವಾಸ್ ಲೈಕ್, ಪಾಸಿಟಿವ್ ಆದರೂ ನೆಗೆಟಿವ್ ಆದರೂ ಜವಾಬ್ದಾರಿ ಹೊರಬೇಕಾಗಿರೋರು ನಾವು. ಜನರನ್ನ ಫೂಲ್ ಮಾಡೋದಕ್ಕಾಗಲ್ಲ. ಈಗ ಕೆಲವೊಬ್ರು ಕಂಟೆಸ್ಟೆಂಟ್ಸ್ದು ನೆಗೆಟಿವ್ ಆಗಿ ಓಡ್ತಾ ಇದೆ, ಹೊರಗಡೆ ಯಾರನ್ನೇ ನೀವು ನೇಮಕ ಮಾಡಿ ಒಳಗೆ ಹೋಗಿದ್ರು ನೀವೇನು ಮಾಡ್ತಿದ್ದೀರೋ ಅದೇ ಜನರಿಗೆ ಕಾಣೋದು. ಜನರು ದಟ್ಟರಲ್ಲ, ಅವ್ರಿಗೆ ಏನನ್ನ ನಂಬಬೇಕು, ಏನನ್ನ ನಂಬಾರ್ದು ಅನ್ನೋ ಕ್ಲಿಯರ್ ಪಿಕ್ಚರ್ ಇದೆ. ಸೊ ಇದೆಲ್ಲ ವರ್ಕ್ ಆಗಲ್ಲ. ಸೊ ಹೊರಗಡೆ ಬಂದಾದ್ಮೇಲೆ ಮೊಬೈಲ್ ನೀವು ಕೈ ತೊಗೊಂಡ್ಮೇಲೆ
ಖಂಡಿತವಾಗ್ಲೂ ಇನ್ಸ್ಟಾಗ್ ಹೋಗಿರ್ತೀರಾ, ಏನಾದ್ರು ನೋಡಿರ್ತೀರಾ, ನಿಮ್ಗೆ ಅನ್ಸಿದ್ದು ಈ ಬಿಗ್ ಬಾಸ್ ಒಳಗಡೆ ಇರುವಂತ ಸ್ಪರ್ಧಿಗಳ ಬಗ್ಗೆ ಬರ್ತಾ ಇರುವಂತ ಒಂದಷ್ಟು ಮೀಮ್ಸ್. ಅದೇ ಈಗ ಲಾಸ್ಟ್ ವೀಕ್ ರಕ್ಷಿತಾ ಅವರ ವಿಚಾರವಾಗಿ ತುಂಬಾ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ ಆಗಿದೆ, ರಕ್ಷಿತಾ ಅವರ ಪರ ನಿಂತಿದೆ. ಅಶ್ವಿನಿ ಗೌಡ ಅವರ ಅಗೇನ್ಸ್ಟ್ ನಾವು ಫಸ್ಟ್ ವೀಕಿಂದನೂ ಇದ್ವಿ, ಆದರೆ ಕೆಲವೊಬ್ಬರು ಅವ್ರನ್ನ ಲೀಡರ್ ಮಾಡಿದ್ರು, ಟೀಚರ್ ಮಾಡಿದ್ರು. ನಾವು ಯಾವತ್ತೂ ಆ ಗೌರವ ಕೊಟ್ಟಿದ್ವಿ ಸೀನಿಯರ್ ಅನ್ನೋ ಒಂದು ಕಾರಣಕ್ಕೆ. ಹಾಗಂತ ಅವ್ರನ್ನ ನಾವು ಯಾವತ್ತೂ ಲೀಡರ್ ಆಗೋ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇವರೇ ನಮ್ಮ ಮನೆಯಲ್ಲಿ ಅಂತಲೂ ಅಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ಒನ್ ಅಮಾಂಗ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್, ಬಟ್ ಇವರೇ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಲ್ಲ. ಬಿಗ್ ಬಾಸ್ ಒಳಗೆ ಹೋಗೋಕೆ ಏನೆಲ್ಲ ನೀವು ಪರ್ಚೇಸ್ ಮಾಡಿದ್ರಿ ಬಟ್ಟೆಗಳು, ಸೊ ಅದ್ರ ಬಗ್ಗೆ ಏನಾದ್ರು? ಪರ್ಚೇಸಿಂಗ್ ಅಂತೂ ತುಂಬಾ ಆಗಿತ್ತು. ನಮ್ಮ ಡಿಸೈನರ್ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಿದ್ರು. ಬಟ್ ಎಂಡ್ ಆಫ್ ದ ಡೇ ಅಲ್ಲಿ ನಮ್ಮನ್ನು ಸೇವಕಿಯರು ಮಾಡಿದಾಗ ಅದರ ಅವಕಾಶ ಸಿಕ್ಕಿಲ್ಲ. ಬಿಕಾಸ್ ಆಲ್ಮೋಸ್ಟ್ ಕೆಲಸ ಹಾಗೆ ಆಗಿ ಹೋಯಿತು. ಆ್ಯಂಡ್ ಜಂಟಿ ಮಾಡಿದ್ರಿಂದ ನಾವು ಎಲ್ಲ ವಿಚಾರಕ್ಕೂ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಬೇಕಾಗಿತ್ತು. ಐ ಥಿಂಕ್ ಆ ಡಿಪೆಂಡೆನ್ಸಿ ಎಲ್ಲೋ ನಾವು ಪ್ರೆಸೆಂಟಬಲ್ ಆಗಿರೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಟ್ರೈ ಮಾಡಿದ್ದೀವಿ. ದಿ ಬೆಸ್ಟ್ ಒಂದರಲ್ಲಿ ಫುಲ್ಲು ಸುಣ್ಣದ ಥರ ಕಾಣಿಸಿದ್ದೀವಿ, ಇನ್ನೊಂದರಲ್ಲಿ ವಿಚಿತ್ರವಾಗಿ ಕಾಣಿಸಿದ್ದೀವಿ. ದ ಥಿಂಗ್ ಈಸ್ ನಮಗೂ ಕೂಡ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇತ್ತು. ಆ ರಿಸ್ಟ್ರಿಕ್ಷನ್ನ ದಾಟಿ ನಮ್ಮ ಕೈಲಿ ಎಷ್ಟು ಬೆಸ್ಟ್ ಆಗುತ್ತೋ ಅಷ್ಟು ಬೆಸ್ಟ್ ಮಾಡಿದ್ದೀವಿ.